ಹಾಸನ ಜಿಲ್ಲೆಯ ಬಾಣಾವರ ಭಾವಸಾರ ಕ್ಷತ್ರಿಯ ಸಮಾಜದ ವತಿಯಿಂದ ಕಾರ್ತಿಕ ಬಹುಳ ಏಕಾದಶಿಯ ಶುಭ ದಿನದಂದು ಪ್ರತಿ ವರ್ಷದಂತೆ ಆಯೋಜನೆಗೊಂಡಂತಹ ಪಂಡರಿ ವಾರ್ಕರಿ ಸಂಪ್ರದಾಯದ 90ನೇ ವರ್ಷದ ದಿಂಡಿ ಮಹೋತ್ಸವವು ದಶಮಿ, ಏಕಾದಶಿ, ದ್ವಾದಶಿಯ ದಿನದಂದು 3 ದಿನಗಳ ಪರ್ಯಂತ ಪಂಡರಿ ವಾರ್ಕರಿ ಸಂಪ್ರದಾಯದ ಪದ್ಧತಿಯ ಪ್ರಕಾರವಾಗಿ ಶ್ರದ್ಧಾಭಕ್ತಿಯಿಂದ ನೆರವೇರಿಸಲಾಯಿತು. ದಶಮಿಯ ದಿನದಂದು ದೇವಸ್ಥಾನದ ಆವರಣದಲ್ಲಿ ಸಮಾಜ ಬಾಂಧವರು ಹಾಗೂ ಪರಸ್ಥಳದ ಸಮಾಜ ಬಾಂಧವರ ಸಹಭಾಗಿತ್ವದೊಂದಿಗೆ ಶ್ರೀ ಜ್ಞಾನೇಶ್ವರಿ ಗಾಥಾ ಪೋಥಿ ಸ್ಥಾಪನೆ ಪೂಜಾ ಕಾರ್ಯವನ್ನು ನೆರವೇರಿಸುವ ಮೂಲಕ ದಶಮಿಯ ಸೇವಾ ಕಾರ್ಯವನ್ನು ಸಮರ್ಪಿಸಲಾಯಿತು. ಏಕಾದಶಿಯ ಪ್ರಾತಃ ಕಾಲದಲ್ಲಿ ಕಾಕಡಾರತಿ ಭಜನೆ ಸೇವೆಯನ್ನು ಭಕ್ತ ಬಾಂಧವರೆಲ್ಲರೂ ಸಮರ್ಪಿಸಿದರು. ಸಂಜೆ ನಾಮಜಪ ಹಾಗೂ ಪ್ರವಚನ ಹರಿಭಕ್ತ ಪಾರಾಯಣ ಯು.ಎನ್. ಬದ್ರಿನಾಥ್ ಉತ್ತರ್ಕರ್ ಭದ್ರಾವತಿ ಇವರು ನೆರವೇರಿಸಿಕೊಟ್ಟರು. ತದನಂತರ ಸಾಗರದ ಹರಿಭಕ್ತ ಪಾರಾಯಣ ಆರ್.ಟಿ. ಮಹೇಂದ್ರನಾಥ್ ಅವರು ಕೀರ್ತನಾ ಕಾರ್ಯಕ್ರಮವನ್ನು ಶ್ರದ್ಧಾಭಕ್ತಿಯಿಂದ ಭಾಗವಹಿಸಿದಂತಹ ಸಮಸ್ತ ಭಜನಾ ಮಂಡಳಿಯವರ ಸಹಕಾರದೊಂದಿಗೆ ನೆರವೇರಿಸಿಕೊಟ್ಟರು. ಮಹಾಮಂಗಳಾರತಿ ಸಮರ್ಪಣೆಯಾದ ನಂತರ ಭಾವಸಾರ ಕ್ಷತ್ರಿಯ ಸಮಾಜದ ಮಹಿಳಾ ಮಂಡಳಿಯವರ ವತಿಯಿಂದ ಭಕ್ತಿಗೀತೆಗೆ ನೃತ್ಯ ಪ್ರದರ್ಶನವನ್ನು ಸಮರ್ಪಿಸಲಾಯಿತು. ಏಕಾದಶಿ ಪರ್ವಕಾಲದ ಅಖಂಡ ಜಾಗರಣೆ ನಿಮಿತ್ತವಾಗಿ ಪಾಹುಲ್ ಭಜನೆ ಹಾಗೂ ಪಾಳಿ ಭಜನೆ, ಪಂಢರಪುರ ಪಾಳಿ ಭಜನೆಯೊಂದಿಗೆ ಭಕ್ತಿಯಿಂದ ನೆರವೇರಿಸಲಾಯಿತು. ಬಾರೋಡ್ ಕಾರ್ಯಕ್ರಮ ಸೇರಿದಂತೆ ವಿವಿಧ ರೂಪಕ ಕಾರ್ಯಕ್ರಮಗಳನ್ನು ನೆರವೇರಿಸಲಾಯಿತು. ದ್ವಾದಶಿಯ ಪ್ರಾತಃ ಕಾಲದಲ್ಲಿ ಸುಪ್ರಭಾತದ ಕಾಕಡಾರತಿ ಭಜನೆಯನ್ನು ಭಕ್ತ ಬಾಂಧವರೆಲ್ಲರೂ ಭಾಗವಹಿಸಿ ನೆರವೇರಿಸಿದರು. ಶ್ರೀ ಪಾಂಡುರಂಗ ರುಕ್ಮಾಯಿ ಹಾಗೂ ಶ್ರೀ ಜ್ಞಾನೇಶ್ವರ ಗಾಥವನ್ನು ಅಲಂಕೃತ ರಥದಲ್ಲಿರಿಸಿಕೊಂಡು ಪಂಡರಿ ವಾರ್ಕರಿ ಸಂಪ್ರದಾಯದ ಭಜನೆಯೊಂದಿಗೆ ಬಾಣಾವರದ ರಾಜಬೀದಿಯಲ್ಲಿ ಪಂಡರಿ ವಾರ್ಕರಿ ಸಂಪ್ರದಾಯದ ಸಮಸ್ತ ಸಂತ ಮಹನೀಯರು ರಚಿಸಲ್ಪಟ್ಟಿರುವಂತಹ ಅಭಂಗಗಳನ್ನು ಭಜನೆಯೊಂದಿಗೆ ಹಾಡುವ ಮೂಲಕ ಭಾಗವಹಿಸಿದಂತಹ ಸಮಸ್ತ ವಾರ್ಕರಿ ಭಕ್ತ ಬಾಂಧವರು ರಾಜಬೀದಿ ಮಹೋತ್ಸವವನ್ನು ಯಶಸ್ವಿಯಾಗಿ ನೆರವೇರಿಸಿದರು. ಈ ಸಂದರ್ಭದಲ್ಲಿ ವೀಣೇಕರಿ ಹಾಗೂ ವಾರ್ಕರಿ ಭಕ್ತ ಬಾಂಧವರಿಗೆ ಸಮಾಜ ಬಾಂಧವರು ಪಾದಪೂಜೆಯನ್ನು ನೆರವೇರಿಸಿದರು. ದೇವಸ್ಥಾನದ ಆವರಣಕ್ಕೆ ದಿಂಡಿ ಮಹೋತ್ಸವ ಆಗಮಿಸುತ್ತಿದ್ದಂತೆ ಸಮಾಜದ ವತಿಯಿಂದ ಸಂತ ಪೂಜೆಯನ್ನು ಸಮರ್ಪಿಸಲಾಯಿತು. ದೇವಸ್ಥಾನದ ಒಳ ಆವರಣದಲ್ಲಿ ಕಲಾಕೀರ್ತನೆಯನ್ನು ಭದ್ರಾವತಿಯ ಯು.ಎನ್. ಬದ್ರಿನಾಥ್ ರವರು ನೆರವೇರಿಸಿಕೊಟ್ಟರು. ತದನಂತರ ಸಮಾಜ ಬಾಂಧವರ ವತಿಯಿಂದ ಆಗಮಿಸಿದಂತಹ ಸಮಸ್ತ ಭಕ್ತ ಬಾಂಧವರಿಗೆ ಗೌರವ ಸಮರ್ಪಣೆಯನ್ನು ಸಮರ್ಪಿಸಲಾಯಿತು. ಸಂತ ಪೂಜೆಯೊಂದಿಗೆ ದಿಂಡಿ ಮಹೋತ್ಸವ ಕಾರ್ಯಕ್ರಮ ಯಶಸ್ವಿಯಾಗಿ ನೆರವೇರಿದ್ದು ವಿಶೇಷವಾಗಿತ್ತು. ನಮ್ಮ ಜ್ಞಾನವಾಣಿ ಕುಳಗಟ್ಟೆ ಯೂಟ್ಯೂಬ್ ಚಾನೆಲ್ನ ಮೂಲಕ ಈ ಸಂದೇಶವನ್ನು ಪ್ರಸಾರ ಮಾಡಲಾಗಿದ್ದು, ತಮಗೆಲ್ಲರಿಗೂ ಇಷ್ಟವಾಗಿದ್ದಲ್ಲಿ ತಾವೆಲ್ಲರೂ ಸಬ್ಸ್ಕ್ರೈಬರ್ ಆಗುವ ಮೂಲಕ ಲೈಕ್ ನೀಡಿ ಪ್ರೋತ್ಸಾಹಿಸಿ ತಮ್ಮವರಿಗೂ ಕೂಡ ಸಬ್ಸ್ಕ್ರೈಬರ್ ಆಗುವಂತೆ ಪ್ರೇರೇಪಿಸಬೇಕಾಗಿ ಕೋರುತ್ತೇವೆ. ನಮಸ್ಕಾರಗಳು.